ಸ್ನೇಹಿತರೆ, ಅಮೆಝಾನ್ ಆ್ಯಪ್ನಲ್ಲಿ ಯಾವ ರೀತಿ ನಾವು 2 ಡೇ ಡೆಲಿವರಿನ ಯಾವ ರೀತಿ ಸೆಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅಂದರೆ ನೀವು ಬುಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ನೀವು ಬೇಗನೆ ಡೆಲಿವರಿ ಆಗುವ ಹಾಗೆ ನೀವು ಮಾಡ್ಕೋಬೋದು, ಅಥವಾ ಸ್ವಲ್ಪ ಲೇಟ್ ಡೆಲಿವರಿ ಕೂಡ ಆಗುವ ಹಾಗೆ ನಾವು ಬುಕ್ಕಿಂಗ್ ಮಾಡ್ಕೋಬೋದು ಆರ್ಡ್ರನ್ನ. ಯಾವ ರೀತಿ ನಾವು ಆ ಆಪ್ಷನ್ನ ಚೂಸ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನೀವು ಅಮೆಝಾನ್ ಪ್ರೈಮ್ನ ನೀವು ತಗೊಂಡಿದ್ರೆ, ಖರೀದಿತು ಮಾಡ್ಕೊಂಡಿದ್ರೆ, ಅಥವಾ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ನ ನೀವು ಚಂದಾದಾರರಾಗಿದ್ದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ನಿಮ್ಮ ಒಂದು ಡೆಲಿವರಿ ಅನ್ನೋದು ಫಾಸ್ಟ್ ಡೆಲಿವರಿ ಸಿಗುತ್ತೆ. ಆದರೆ ನೀವು ನಾರ್ಮಲ್ ಒಂದು ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದೀರಾ, ಅಮೆಝಾನ್ ಪ್ರೈಮ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ನಿಮಗೆ ಅಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಆರ್ಡರ್ ಮಾಡ್ತಿರ್ಬೇಕಾದ್ರೇ ಚೂಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನಾನೊಂದು ಆರ್ಡರ್ನ ಬುಕ್ಕಿಂಗ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಅಮೆಝಾನ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಒಂದು ಆರ್ಡರ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬುಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮೊದಲು ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಡ್ರೆಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಈ ಆರ್ಡರ್ನ ಪ್ಲೇಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಫಾಸ್ಟ್ ಡೆಲಿವರಿಗಾಗಿ ನಾವು ಪ್ಲೇಸ್ ಮಾಡಬಹುದು ಅಂತ. ಇಲ್ಲಿ ನೋಡಿ, ಡೆಲಿವರ್ ಟು, ಇಲ್ಲಿ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಡೆಲಿವರಿ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಮ್ಮ ಅಕೌಂಟಲ್ಲಿ ಸೇವ್ ಇರುವಂಥ ಡೆಲಿವರಿ ಅಡ್ರೆಸ್ಸಲ್ಲಿ ಬರ್ತಾ ಇರುತ್ತೆ. ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಾ ಇದೆ ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ. ಇಲ್ಲಿ ನಮ್ಮ ಅಡ್ರೆಸ್ನ ಸೆಲೆಕ್ಟ್ ಮಾಡ್ತೀನಿ. ಮೊದಲು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಅಡ್ರೆಸ್ನ ಸೆಲೆಕ್ಟ್ ಮಾಡ್ತೀನಿ. ಒಂದು ನಿಮಿಷ. ನಮ್ಮ ಒಂದು ಅಡ್ರೆಸ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಆರ್ಡರ್ ಈ ರೀತಿ ಓಪನ್ ಆಗಿದೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಅಡ್ರೆಸ್ ಅನ್ನೋದು ಸೆಲೆಕ್ಟ್ ಆಗಿದೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪೇಮೆಂಟ್ ಆಪ್ಷನ್ ಇದೆ ಸ್ನೇಹಿತರೆ. ಪೇಮೆಂಟ್ ಆಪ್ಷನಲ್ಲಿ ನಾವು ಯಾವುದಾದ್ರೂ ಪೇಮೆಂಟ್ ಆಪ್ಷನ್ನ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಅಥವಾ ಅಮೆಝಾನ್ ಪೇ ಲೆಟರ್ ಅಂತ ಇದೆ ಅದನ್ನು, ಅಥವಾ UPI, ಹಿಂಗೆಲ್ಲ ಬೇರೆ ಬೇರೆ ಒಂದು ಪೇಮೆಂಟ್ ಆಪ್ಷನ್ ಮೂಲಕ ನಾವು ಪೇಮೆಂಟನ್ನು ಮಾಡಬಹುದು. ಮಾಡಿದ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಪೇಮೆಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಅಮೆಝಾನ್ ಪ್ರೈಮ್ನ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಓಕೆ, ನಮಗೆ ಸದ್ಯಕ್ಕೆ ಬೇಕಾಗಿಲ್ಲ. ಕೆಳಗಡೆ ನೋ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ನೋ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಗೆಟ್ ಫ್ರೀ ಡೆಲಿವರಿ ಆನ್ ಥರ್ಸ್ಡೇ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿಗೆ ಸಂಪೂರ್ಣವಾಗಿ ಇಲ್ಲಿದೆ ನೋಡಿ ಮೇನ್ ಪಾಯಿಂಟ್, ನಾನು ಹೇಳ್ತಿರೋಂಥ ಪಾಯಿಂಟು. ಅರೈವಿಂಗ್ 21 ಮಾರ್ಚ್ 2025 ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿ, ಫ್ರೈಡೇ ₹40 ಡೆಲಿವರಿ ಚಾರ್ಜ್, ಅಂದರೆ ಇದು 4 ರಿಂದ 5 ದಿನಕ್ಕೆ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾ ಇದೆ. ₹40 ಡೆಲಿವರಿ ಚಾರ್ಜು. ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು, ಥರ್ಸ್ಡೇ ಅಂದರೆ 20, ಅಂದರೆ ಒಂದು ದಿನ ಅಥವಾ 2 ದಿನ ಬೇಗನೆ ಇಲ್ಲಿ ಡೆಲಿವರಿ ಆಗುತ್ತೆ. ಇಲ್ಲಿ ಡೆಲಿವರಿ ಚಾರ್ಜಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟನ್ನು ನಾವು ಪೇ ಮಾಡಬೇಕಾಗುತ್ತೆ. ಇದು ₹40, ಇದು ₹59 ನಾವು ಪೇ ಮಾಡಬೇಕಾಗುತ್ತೆ. ಇದನ್ನು ನಾವು ಪೇ ಮಾಡಿದರೆ 2 ರಿಂದ 3 ದಿನಗಳ ಒಳಗೆ ನಮಗೆ ಡೆಲಿವರಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಡೆಲಿವರಿ ಚಾರ್ಜ್ ಸ್ವಲ್ಪ ಜಾಸ್ತಿ ಆಗುತ್ತೆ, ₹19 ಜಾಸ್ತಿ ಬರ್ತಾ ಇದೆ. ಅದನ್ನು ನಾನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡಿಬಿಟ್ಟು ಆರ್ಡ್ರನ್ನ ಪ್ಲೇಸ್ ಮಾಡ್ಕೋತೀನಿ. ಅದೇ ಆಪ್ಷನು ಡೆಲಿವರಿ ಮಾಡ್ತಿರ್ಬೇಕಾದ್ರೆ ನೀವು ಏನು ಡೆಲಿವರಿ ಚೂಸ್ ಮಾಡ್ಕೋತೀರಾ, ಇದು ಆರ್ಡ್ರನ್ನ ಪ್ಲೇಸ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಡೆಲಿವರಿ ಆಪ್ಷನ್ ಇರುತ್ತೆ. 2 ರಿಂದ 3 ಆಪ್ಷನ್ನು ಬರುತ್ತೆ ಕೆಲವು ಬಾರಿ. 2 ರಿಂದ 3 ಆಪ್ಷನ್ ಕೂಡ ನೀವು ತಗೋಬೋದು. ಇಲ್ಲಿ ನೋಡಿ, ಆರ್ಡರ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಪ್ಲೇಸ್ ಆಗಿದೆ. ಇಲ್ಲಿ ನೋಡಿ, 20 ಮಾರ್ಚ್ಗೆ ಇದು ಡೆಲಿವರಿ ಎಕ್ಸ್ಪೆಕ್ಟ್ ಡೇಟ್ ಅಂತ ಬರ್ತಾ ಇದೆ. ಇವತ್ತು 17, ಅಂದರೆ 2 ರಿಂದ 3 ದಿನಗಳ ಒಳಗಡೆ ನಮಗೆ ಡೆಲಿವರಿ ಅನ್ನೋದು ಸಿಗುತ್ತೆ. ನೀವು ಅಂದರೆ ಡೆಲಿವರಿ ಚಾರ್ಜ್ನ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಅಷ್ಟೇ. ಈ ರೀತಿ ನೀವು ಅಮೆಝಾನಲ್ಲಿ 2 ಡೇ ಡೆಲಿವರಿ ಅಥವಾ 3 ಡೇ ಡೆಲಿವರಿನ ಸೆಟ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.